ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೋಡಾಗ ಬಂದೀವಿ ಗೈಸ್. ಗೋಡಾಗ ಬಂದ್ಬಿಟ್ಟು ಇಲ್ಲೇ ಸಾಮಾನು ತುಂಬ್ಕೊಂಡು ಬಂದ್ವಿ. ಒಂದು ಕಡೆ ಬಿಚ್ಕೊಂಡು ಅಲ್ಲೇ ಶಿವಣ್ಣ ಎಲ್ಲಣ್ಣ ಮಾವಿನಕಾಯಿನ ಹಣ್ಣಾಗಿದ್ದ ಈಗ ಸಣ್ಣಗಿರೋ ಮಾವಿನಕಾಯಿ. ಶಿವಣ್ಣ ಇವರು ಅಲ್ಲಿ ಪಾಂಡವಣ್ಣ ಈ ಗಾಡಿ ನೋಡ್ಕೊಂಡು ಬಂದ್ವಿ. ಒಂದು ಕಡೆ ಬಿಚ್ಕೊಂಡು ಎರಡು ಗಾಡಿ ಬಿಚ್ಕೊಂಡು ಬಂದ್ವಿ. ಶಿಶಾ ಅಲ್ಲಿ ಐತಿ ನೋಡ್ರಿ, ಅಲ್ಲಿ ಬನ್ನಿನ ಮೇಲೆ ಏನು ಬ್ರುಸ್ಲಿ ಅನ್ನಂಗೆ. ಶಿಶಾ ಏನಲ್ಲ ಶಿಶಾ ಏನು ಬ್ರುಸ್ಲಿ ಥರ ಬನ್ನಿನ ಮೇಲೆ ಇದೆಯಾ? ಭಾರಿ ಐತೆ ಬಿಡಲ್ಲ ಮಗ ನಿನ್ನ ಬಾಡಿ. ಆಯ್ತು ಬಂದ್ವಿ ಗೋಡಂಗೆ ಎಲ್ಲ ಸಾಮಾನು ಎಲ್ಲ ಇದೆ ಹಾಕ್ಲ. ಶಿಶಾ ಹಿಂಗೆ ಗುಡ್ ಹಾಕಿದ್ರಿ. ಬಲ್ಬ್ ಚೆನ್ನಾಗೈತೆ ಮಗ ಅದು. ಆ ಬಲ್ಬ್ ಚೆನ್ನಾಗೈತಾ? ಓ ಸಿಗಪ್ಪ ಆ ಬಲ್ಬ್ಗಳು ಎತ್ಕೊಳ್ಳಿ ಹಿಂಗೆ. ಆಮೇಲೆ ನಮ್ಮ ಹುಡುಗರೆಲ್ಲ ಇಲ್ಲಿ ಕೆಲಸ ಮಾಡ್ತಾವ್ರೆ. ಇಲ್ಲೆಲ್ಲ ಸಾಮಾನು ಜೋಡಿಸ್ಬೇಕಂತ ನೀಟಾಗಿ. ಅಲ್ಲಿ ಸಂತೋಷಣ ಅಲ್ಲಿ ಕೂತಿ ಮೇಲೆ, ಅಲ್ಲಿ ಸಂತೋಷಣ ಇವ್ರು ರಮೇಶಣ್ಣ ಇಲ್ಲಿ ಬನ್ನಿ ಸಿಗ್ತೀನಿ ನಿಮಗೆ. ಯಾಕೆಂದರೆ ಗೋಡೆಲ್ಲ ಕ್ಲೀನ್ ಮಾಡ್ತಾವ್ರೆ. ಗೋಡೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೋಡಿ. ಗೋಡೆಯಲ್ಲಿ ಏನೂ ಸಾಮಾನಿಲ್ಲ. ಆಮೇಲೆ ಫೈನಲಿ ತೋರಿಸ್ತೀನಿ ನಿಮಗೆ ಗಾಡಿ ಗೋಡೆಲ್ಲ ಸಾಮಾನೆಲ್ಲ ಹೆಂಗೆ ಜೋಡಿಸ್ತಾರೆ ಅಂತ. ಎಲ್ಲ ತುಂಬೋಯ್ತು ಗಾಯ್ಸಿದು. ಈ ಜಾಗನೇ ಸಾಕಲ್ಲ ಪೂರ್ತಿ, ಆ ಥರ ತುಂಬೋಯ್ತದೆ. ತೋರಿಸ್ತೀವಿ ನಿಮಗೆ. ಜೈ ಗಣಪತಿ ಮಪ್ಪ. ಬನ್ನಿಗೆ ಸಿಗ್ತೀನಿ ನಿಮಗೆ. ಆಮೇಲೆ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ಬಿಟ್ಟು ಆಮೇಲೆ ಜೋಡಿಸ್ಬಿಟ್ಟು ಸಿಗ್ತೀನಿ ಬನ್ನಿ. ಎಷ್ಟು ಆಯಿತು ಸಾಮಾನು ಎಷ್ಟು ತುಂಬ್ತದೆ ಅಂತ ತೋರಿಸ್ತೀನಿ ನಿಮಗೆ. ಸಿಗ್ತೀನಿ ನಿಮಗೆ. ಇದೇ ಗಾಡಿ ಎರಡೂ. ಇದು ಟಾಟಾ ಎ ಸಿ, ಇದು ಟಾಟಾ ಇಂಟ್ರಾ. ನಮ್ಮ ಕೆಲಸ ಈ ಕಡೆಗೆ ನಮ್ಮ ಕೆಲಸ ಇಲ್ಲಿ ನೋಡ್ರಿ. ಇವೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇವೆಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ಶಿವಣ್ಣ ಬರೀ ಹೂವನ ಹತ್ರ ಸಾಕು ಆಯ್ತು. ಇಲ್ಲಿ ನೋಡ್ರಿ ಪಾಂಡೋಣ. ಏನು ಪಾಂಡೋಣ ಮುಖ ತೋರಿಸಿ ಪಾಂಡೋಣ. ನಿಮ್ಮ ಮುಖ ನೋಡೋಕೆ ಎಷ್ಟು ಕಾತ್ರದಂಗೆ ಕಾಯ್ತಾರೆ ಗೊತ್ತಾ ಅಭಿಮಾನಿ. ಇಲ್ಲೇ ರೆಡಿ ಮಾಡ್ಬೇಕು. ಎಲ್ಲ ರೆಡಿ ಮಾಡ್ಬಿಟ್ಟು ಈ ಥರ ಎಲ್ಲ ಮಾಡಿದ್ವಿ ನೋಡಿ. ಈ ಥರ ಮಾಡ್ಬಿಟ್ಟು ಎಲ್ಲ ಹಗ್ಗ ಹೊರ ಹಾಕಿದ್ವಿ. ಒಳಗಡೆ ತೋರಿಸ್ತೀನಿ ನಿಮ್ಗೆ ಹಿಂದಿದ್ದು ಯಾವ ಥರ ದಾರ ಹಾಕ್ತೀವಂತ. ತಿತ್ಲಿ ಅವನು ಇನ್ನೇ ಊರಿಂದ ಬಂದವನೇ. ಊರಿಗೆ ಹೋಗಿದ್ನ 5 ದಿವಸ ಏನೋ ಹಬ್ಬ ಅಂತಂದ್ಬಿಟ್ಟು ನೋಡಿ.